ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಯೂಶುವಲ್ ಆಗಿ ನಾನೊಂದು ಇಂಟ್ರಡಕ್ಷನ್ ಹೇಳ್ತೀನಿ. ಏನಂತಂದ್ರೆ, ನಿಜವಾದ ಜ್ಯೋತಿಷ್ಯರು ಯಾರು? ಈಗ ನೋಡಿ, ಶನಿ ಗ್ರಹದ ಬಗ್ಗೆ, ಗುರು ಗ್ರಹದ ಬಗ್ಗೆ, ಗ್ರಹಣಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡುವಂತ ಜ್ಯೋತಿಷ್ಯರನ್ನು ನೋಡ್ತಾ ಇರ್ತೀರ. ಇವರು ಯಾವುದೇ ಒಂದು ಪದ್ಧತಿನ ಅನುಸರಿಸ್ಲಿ, ಅವ್ರು ಜಮೀನಿನೋ ನಾಡಿನೋ ಇನ್ನೊಂದೋ, ಬಟ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಅನ್ನು ಅವರಿಗೆ ಕೊಟ್ಟಾಗ ನಿಮ್ಮ ಲೈಫ್ ಅಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅವರು ಕೆಲವಾದ್ರೂ ಹೇಳ್ಬೇಕಾಗತ್ತೆ. ಘಟನೆಗಳಂದ್ರೆ ಎಕ್ಸಾಕ್ಟ್ ಘಟನೆ ಅನ್ನೋದಕ್ಕಿಂತ ನೋಡಿ, ಒಂದು ದಶಾ ಪೀರಿಯಡ್ ನಡೆಯುವಾಗ ಒಂದು ಟೆಂಡೆನ್ಸಿ ಅಂದ್ರೆ ಅದೊಂದು ಓವರ್ ಆಲ್ ಟ್ರೆಂಡ್ ನ ತೋರಿಸುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ಇಂತಹ ಘಟನೆಗಳು ನಡೆಯೋ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಇತ್ತು ಅಂತ ಅವ್ರು ಪಿನ್ ಪಾಯಿಂಟ್ ಮಾಡಬೇಕು. ಇದು ನಮ್ಗೆ ಎಷ್ಟು ಭರವಸೆ ಕೊಡುತ್ತೆ ಅಂದ್ರೆ, ನಿಮ್ಮ ಭೂತಕಾಲವನ್ನು ಹೇಳಿದವರು ಭವಿಷ್ಯವನ್ನು ಕೂಡ ಹೇಳ್ತಾರೆ ಅಂತ ನಿಮಗೊಂದು ಗ್ಯಾರಂಟಿ ಬರುತ್ತೆ. ಯಾಕೆಂದ್ರೆ ಒಂದು ದಶೆ ಪೀರಿಯಡ್ ನಡೆಯುವಾಗ ಸಾಕಷ್ಟು ಇವೆಂಟ್ಸ್ ನಡೆಯೋ ಸಾಧ್ಯತೆ ಇರುತ್ತೆ. ಆ ಟ್ರೆಂಡ್ ನ ಕಂಡುಹಿಡಿಬೇಕು. ದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ, ಪ್ರಾಣ ದಶೆಯನ್ನ ಅವರು ಕರೆಕ್ಟ್ ಆಗಿ ಸಿಂಥಸೈಸ್ ಮಾಡ್ಬೇಕಾಗತ್ತೆ. ಇದು ಗೊತ್ತಿದ್ದಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿತಾರೆ. ಅನಂತರದಲ್ಲಿ ಪರಿಹಾರಗಳನ್ನ ಸೂಚಿಸ್ತಾರೆ. ಪರಿಹಾರದಲ್ಲಿ ನೋಡಿ, ಸಂಚಿತ, ಪ್ರಾರಬ್ಧ, ಕ್ರಿಯಾಮಾನ, ದೃಢಕರ್ಮ, ಅದೃಢ ಕರ್ಮ ಅಂತೆಲ್ಲ ಇದೆ. ಇದರಲ್ಲಿ ಎಲ್ಲದನ್ನು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಕೆಲವು ನಮ್ಮ ಕಂಟ್ರೋಲ್ ಇರುವಂತದ್ದು, ಮಾಡಿಫಿಕೇಶನ್ಗೆ ಸಾಧ್ಯತೆ ಇರುವಂತಹ ಕರ್ಮದಲ್ಲಿ ಬದಲಾವಣೆಗೆ ರೆಮಿಡೀಸ್ ನ ಸೂಚಿಸುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಋಷಿಗಳಿರುವಂತಹ ಮಂತ್ರ ಜಪಗಳು, ದಾನಗಳು, ಇಂಥದನ್ನ ಮಾತ್ರ ಸಿಂಪಲ್ ರೆಮಿಡೀಸ್ ನ ಸಜೆಸ್ಟ್ ಮಾಡಬೇಕಾಗುತ್ತೆ. ಅನವಶ್ಯಕವಾಗಿ ಕಾಸ್ಟ್ಲಿ ಪೂಜೆಗಳು ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಲ್ಲ. ಜಮ್ ಸ್ಟೋನ್ಸ್, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಹೀಗೆ ಹಲವಾರು ತರದಿದೆ. ಈಗ ನೋಡಿ, ಜ್ಯೋತಿಷ್ಯ ತುಂಬಾ ಡಿಫಿಕಲ್ಟ್ ಆಗಿರೋದ್ರಿಂದನೇ ಬಹಳ ಜನ ಈ ನ್ಯೂಮರಾಲಜಿನ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ನ್ಯೂಮರಾಲಜಿಗೂ ಜ್ಯೋತಿಷಕ್ಕೆ ಸಂಬಂಧ ಇಲ್ಲ. ನ್ಯೂಮರಾಲಜಿಗೂ ಟ್ಯಾರೆಟ್ ಕಾರ್ಡಿಗೂ ಎಲ್ಲ ವಿಚಾರಗಳು ಕೂಡ ಭಾರತೀಯ ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಸಂಬಂಧ ಇಲ್ಲ. ಸೊ ಇದನ್ನ ಜನಗಳು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ನಾವು ನಿಜವಾದ ಜ್ಯೋತಿಷ್ಯನ ಕಂಡುಹಿಡಿಬಹುದು. ಅನಂತರದಲ್ಲಿ ನನ್ನ ಬಹಳಷ್ಟು ಜನ ಕೇಳ್ತಾರೆ, ಹಾಗೆ ನೀವು ಹೇಗೆ ಹೇಳ್ತೀರಾ ಸರ್ ಅಂದ್ರೆ, ನನಗೆ ಪಾಸ್ಟ್ ಇವೆಂಟ್ಸ್ ನ ಹೇಳಕ್ ಸಾಧ್ಯ ಆಗಿಲ್ಲ ಅಂದಾಗ ಯೂಶುವಲ್ ಆಗಿ ನನ್ನ ಕನ್ಸಲ್ಟೇಷನ್ ಕೊಡೋಕ್ ಹೋಗೋದಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಹಸ್ತ ಸಾಮುದ್ರಿಕೆಯಿಂದ ಇಲ್ಲಿರುವಂತಹ ರೇಖೆಗಳನ್ನ ಅವರು ಹುಟ್ಟಿರುವಂತಹ ಜನ್ಮ ಸಮಯಕ್ಕೆ ಮ್ಯಾಚ್ ಮಾಡಿ ಒಂದು ನಾಡಿ ಪದ್ಧತಿ ರೂಪದಲ್ಲಿ ಮತ್ತೆ ಪ್ರಶ್ನೆಶಾಸ್ತ್ರ ನೋಡಿ ಕೆಲವು ನಾನು ಟೆಕ್ನಿಕ್ಸ್ ನ ಯೂಸ್ ಮಾಡಿ ಫ್ಯೂಚರ್ ಪ್ರೆಡಿಕ್ಷನ್ಸ್ ನ ಕೊಡ್ತೀನಿ. ಬಟ್ ಅದನ್ನ ನಾನು ಇದನ್ನ ಹೇಳಕ್ ಹೋಗೋದಿಲ್ಲ. ಅದು ನನ್ನ ಅಸ್ಟ್ರಾಲಜಿಕಲ್ ಕ್ಲಾಸಸ್ ಅಲ್ಲಿ ಮಾತ್ರ ನನ್ನ ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ. ಒಂದೊಂದು ಮೆಥಡಾಲಜಿ ಇದೆ, ಅದಕ್ಕೆ ನಷ್ಟ ಜಾತಕಂ ಅಂತಾರೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜಾತಕ ಇಲ್ಲದೆ ಇದ್ದಾಗ ಹಸ್ತ ಸಾಮುದ್ರಿಕೆಯಿಂದ ಹೇಳ್ಬೋದು, ಅದು ಕೂಡ ಬಹಳ ಬಹಳ ವಿಶೇಷವಾಗಿರುವಂತದ್ದು. ಈ ರೀತಿಯಲ್ಲಿ ನಿಮ್ಮ ಜಾತಕವನ್ನು ತೋರಿಸಬೇಕಾಗಿದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಸಾಕಷ್ಟು ಸಮಯ ತಗೊಂಡು ಜಾತಕವನ್ನು ನೋಡಿ ನಿಮಗೆ ನಿಮ್ಮ ಒಂದು ಭವಿಷ್ಯವಾಣಿಗಳನ್ನು ಕೊಡಲಾಗುತ್ತೆ. ತುಲಾ ರಾಶಿ 2026 ಏಪ್ರಿಲ್ ತಿಂಗಳ ತುಲಾ ರಾಶಿ ಭವಿಷ್ಯವನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಬಂದು ಪಾಸಿಟಿವ್ ನೆಗೆಟಿವ್ ಎರಡನ್ನು ಕೂಡ ನೋಡೋಣ. ಅದರಲ್ಲಿ ಪಾಸಿಟಿವ್ ಫಸ್ಟ್ ನೋಡೋಣ. ಪಾಸಿಟಿವ್ ವಿಚಾರಕ್ಕೆ ಬಂದ್ರೆ, ಶುಕ್ರ ಗ್ರಹದ ಒಂದು ಸ್ಥಾನ 7ನೇ ಮನೆಯಲ್ಲಿ, ನ್ಯಾಚುರಲ್ ಪ್ಲಾನೆಟ್ ಫಾರ್ ದ ಮ್ಯಾರೇಜ್. ಅಂದ್ರೆ ಈ ಗ್ರಹ ಬಂದು ವಿವಾಹಕ್ಕೆ ಕಾರಕನಾಗಿರೋದು, ಕಳತ್ರ ಕಾರಕ ಅಂತ ಹೇಳ್ತಾರೆ. ಈ ಒಂದು ಗ್ರಹ ಅಲ್ಲಿರುವಂತದ್ದು ವಿವಾಹವನ್ನ ಖಂಡಿತವಾಗ್ಲೂ ಕೊಡ್ತಾನೆ. ಸರ್, ನಾನು ಮ್ಯಾಟ್ರಿಮೋನಿ ವೆಬ್ಸೈಟ್ ಅಲ್ಲಿ ಹುಡುಕ್ತಿದ್ದೀನಿ, ಎಲ್ಲಾ ಕಡೆ ನೋಡ್ತಿದ್ದೀನಿ, ಸಂಬಂಧಗಳು ಬರ್ತಿಲ್ಲ, ಮದುವೆ ಆಗ್ತಿಲ್ಲ, ನನ್ಗೆ ಏಜ್ ಆಗ್ತಿದೆ ಅಂತಿದ್ದಾರೆ ಅಂತಾರೆ. ಮದುವೆ ಅನ್ನೋದು ಮೊದಲಿಂದ ಕೂಡ 12ನೇ ಇದ್ದಿದ್ದು 18, ಹೀಗೆ ಏಜ್ ಚೇಂಜ್ ಆಗ್ತಾ ಬರ್ತಿದೆ. ಯಾವ ಕಾಲಮಾನಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಇದೆ. ಆಯಾ ಕಾಲಮಾನಕ್ಕೆ ತಕ್ಕಂತೆ ಆ ಟೈಮ್ ಪೀರಿಯಡ್ ಮದುವೆ ಆಗ್ಬೇಕಾಗಿರೋದು ನಮ್ಮ ಒಂದು ಸಮಾಜದ ಕಟ್ಟುಪಾಡು. ಅಲ್ಲಿ ತೀರಾ ಏಜ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಕಾಲಕ್ಕೆ ಚೇಂಜ್ ಆಗುತ್ತೆ. ನಿಮಗೆ ಅಗತ್ಯ ಅಂತ ಅನಿಸ್ತಿದ್ಯಾ, ಅದು ನಿಮ್ಮ ಎಕ್ಸಾಕ್ಟ್ ಮ್ಯಾರೇಜ್ ಬೇಕಾಗಿರುವಂತ ಏಜ್. ಈ ತರದ ಅವಕಾಶಗಳಿದೆ. ಒಳ್ಳೆಯ ಸಂಬಂಧ ಬರೋ ಅವಕಾಶ ಇದೆ. ಗಂಡು ಮಕ್ಕಳಿಗೆ ಬೇಗ ವಿವಾಹ ಆಗೋ ಸಾಧ್ಯತೆ ತುಲಾ ರಾಶಿ ಹುಟ್ಟಿದಂತವ್ರಿಗೆ ಇದೆ. ಅರೇಂಜ್ಡ್ ಮ್ಯಾರೇಜು, ಲವ್ ಮ್ಯಾರೇಜ್ ಎರಡಕ್ಕೂ ಕೂಡ ಸಹಾಯ ಸಪೋರ್ಟ್ ಸಿಗುತ್ತೆ. ಕುಟುಂಬದಲ್ಲಿ ಒಂದು ವೇಳೆ ನೀವು ಪ್ರೀತಿಯಲ್ಲಿ ಇದ್ರೆ, ಕುಟುಂಬವನ್ನ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಈ ಒಂದು ತುಲಾ ರಾಶಿ ಹುಟ್ಟಿದಂತವ್ರಿಗೆ ಇದೆ. ಇನ್ನು ಚತುರ್ಥ ಭಾವವನ್ನ ಗಮನಿಸಿದ್ರೆ, ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಸ್ಗಳು, ಕೋರ್ಟ್ಗೆ ಸಂಬಂಧಪಟ್ಟಂತೆ ಇಂಜಂಕ್ಷನ್ ಆರ್ಡರ್ಗಳಿಗೆ ಕೇಸ್ಗಳನ್ನ ಕೊಡುವಂಥದ್ದು, ಆಮೇಲೆ ಪ್ರಾಪರ್ಟಿ ರಿಲೇಟೆಡ್ ಆಗಿರುವಂತ ಏನೊಂದು ಡಾಕ್ಯುಮೆಂಟ್ ಮಿಸ್ ಆಗ್ಬಿಟ್ಟು ಆ ಡಾಕ್ಯುಮೆಂಟ್ ಮಾಡಿಸೋಕೆ ಕಿರಿಕಿರಿ ಆಗುವಂಥದ್ದು. ಇಷ್ಟು ದಿನ ಕಿರಿಕಿರಿ ಇಲ್ಲ, ಈಗ ಹೊಸದಾಗಿ ಯಾವ್ದೋ ಒಂದು ಸಮಸ್ಯೆನ ಕ್ರಿಯೇಟ್ ಮಾಡ್ತಾರೆ ಹೊಸದಾಗಿ. ಈ ತರ ಸಮಸ್ಯೆಗಳೆಲ್ಲ ನಿಮಗೆ
ಆಗತ್ತೆ. ಚತುರ್ಥೇಶ ಬಂದು 6ನೇ ಮನೆಯಲ್ಲಿ ಇರುವಂತದ್ದು. ನಿಮಗೆ ಲಾಭಾಧಿಪತಿ ಕೂಡ 6ನೇ ಮನೆಯಲ್ಲಿ ಇರುವಂತದ್ದು ಬಂದು ನಿಮಗೆ ಬಿಸ್ನೆಸ್ ವ್ಯವಹಾರಗಳಲ್ಲಿ ಯಾವುದೋ ಒಂದು ಲೀಗಲ್ ಡಿಸ್ಪ್ಯೂಟ್ ಬಂದು ಕೂತ್ಕೋಬಹುದು. ನೀವು ಅಷ್ಟು ದಿನ ಅದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಎಲ್ಲ ಸಮಸ್ಯೆಗಳು ಬರುತ್ತೆ ಅಂತ. ಯಾವುದೋ ಒಬ್ಬ ವ್ಯಕ್ತಿ ಯಾವಾಗಲೂ ಬಂದು ಅದನ್ನು ಅವನಿಂದ ಕಿರಿಕಿರಿ, ನಿಮಗೆ ಈ ತರ ಎಲ್ಲ ನಾನಾ ತರದ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. ವೃತ್ತಿ ಜೀವನದಲ್ಲಿ ಲಾಭದ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈ ತಿಂಗಳಲ್ಲಿ ಅಷ್ಟು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಕೇತು 11ನೇ ಮನೆ ಇರುವಂತದ್ದು ಖಂಡಿತವಾಗ್ಲು ನಿಮ್ಮ ಒಂದು ಇನ್ಕಮ್ ನ ಕಡಿಮೆ ಮಾಡಬಹುದು. ಬಿಸ್ನೆಸ್ ಮಾಡಕ್ಕೆ ನೀವು ಹೊರಟಿದ್ದೀರಾ, ನಿಮಗೆ ನೀವು ಫಿಕ್ಸ್ ಆಗ್ಬೇಕು ರಿಸ್ಕ್ ತಗೊಳ್ಳೋದಕ್ಕೆ. ಇದು ಜಾಬ್ ತರ ಸ್ಯಾಲರಿ ರೆಗ್ಯುಲರ್ ಆಗಿ ಬರಲ್ಲ. ರಿಸ್ಕ್ ಗಳನ್ನ ತಗೊಳ್ಳೋ ಕೆಪಾಸಿಟಿ ಇದ್ದವ್ರು ಮಾತ್ರ ಬಿಸ್ನೆಸ್ ಮಾಡೋಕ್ ಸಾಧ್ಯ. ಎಲ್ಲದನ್ನು ಒಬ್ಬರೇ ಮಾಡ್ಬೇಕಾಗತ್ತೆ. ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಮಾರ್ಕೆಟಿಂಗ್ ಮಾಡಬೇಕು, ಎವ್ರಿಥಿಂಗ್ ಮಾಡ್ಬೇಕಾಗತ್ತೆ. ಯಾವಾಗ ಮಾತ್ರ ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಅನ್ನೋದು ಫಿಲ್ಮ್ ಅಲ್ಲಿ ತೋರಿಸೋ ರೀತಿ ಈಸಿಯಾಗಿರಲ್ಲ. ಇದನ್ನ ಜನಗಳು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಫಿಲ್ಮ್ ಅಲ್ಲಿ ಒಂದೇ ಶ್ರೀಮಂತ ಆಗೋ ರೀತಿ ತೋರಿಸ್ತಾರೆ. ಬಿಸ್ನೆಸ್ ಮೇಲೆ ಬಹಳ ಟೆನ್ಷನ್ಸ್ ಗಳನ್ನ ಮ್ಯಾನೇಜ್ ಮಾಡೋ ಶಕ್ತಿ ಇರಬೇಕು. ಅದಿಲ್ಲ ಅಂದ್ರೆ ನೀವು ಡ್ರಾಪ್ ಆಗೋದು ಒಳ್ಳೇದು, ಜಾಬ್ ಮಾಡೋದು ಒಳ್ಳೇದು. ಸೊ ಈ ತರ ತುಲಾರಾಶಿಯವರಿಗೆ ನವಮ ಭಾವದಲ್ಲಿ ಸ್ಥಿತನಾಗಿರುವಂತಹ ಗುರುಗ್ರಹದಿಂದ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಧಾರ್ಮಿಕ ಪೂಜೆಗಳಲ್ಲಿ ನೀವು ಇನ್ವಾಲ್ವ್ ಆಗೋದು. ಈ ತರ ಪೂಜೆಗಳು ಮಾಡಿಸ್ಬೇಕು ತುಂಬಾ ದಿನ ನೀವು ಇನ್ವಾಲ್ವ್ ಆಗಿರಲಿಲ್ಲ ನಿಮ್ ಕೈಲಿ. ಈ ಟೈಮಲ್ಲಿ ಕುಲದೇವತೆಗೂ ಮನೆಯಲ್ಲೂ ಯಾವುದೋ ಪೂಜೆಗಳಲ್ಲಿ ಹೆಚ್ಚು ಭಾಗಿಯಾಗ್ತೀರಾ. ಆಮೇಲೆ ಗುರುಗ್ರಹದ ದೃಷ್ಟಿ ಇರುವಂತದ್ದು ಆರೋಗ್ಯದಲ್ಲೂ ಕೂಡ ಸುಧಾರಣೆ ಕೊಡುತ್ತೆ. ನಿಮ್ಗೆ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ ಆರೋಗ್ಯದ ಸಮಸ್ಯೆಗಳಲ್ಲೂ ಕೂಡ ಅನುಕೂಲ ಆಗಬಹುದು. ಒಟ್ಟಾರೆಯಾಗಿ ತುಂಬಾ ಪಾಸಿಟಿವ್ ಆಗಿದೆ ತುಲಾರಾಶಿಯವರಿಗೆ.